ಅಲ್ಪಸಂಖ್ಯಾತರ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಈ ದೇಶಕ್ಕೆ ಎಷ್ಟೊಂದು ದೊಡ್ಡ ಪ್ರಮಾಣದ ಕಂಟಕ ಇದೆ ಗೊತ್ತಾ? ರಾಜ್ಯ ಸರ್ಕಾರ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ನಿಮಗೇನಾದ್ರೂ ಸ್ವಲ್ಪವಾದ್ರೂ ನಮ್ಮ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಳಕಳಿ ಇದ್ರೆ ಇಂತಹ ನುಸುಳುಕೋರರನ್ನ ಒದ್ದು ಹೊರಗಡೆ ಕಳಿಸ್ಬೇಕು. ರಾಜ್ಯದಲ್ಲಿ ಹಲವು ಜನ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ಬ್ಯಾಟಿಂಗ್ ಮಾಡ್ತಿರೋಲ್ಲಿ ಒಬ್ಬ ಪತ್ರಕರ್ತ. ಸ್ವಲ್ಪನಾದ್ರೂ ನಾಚಿಕೆ ಇಲ್ಲ ನಿಮಗೆ? ಮೂರು ಬಿಟ್ಟವರು ಯಾರಾದ್ರೂ ಇದ್ರೆ ರಾಜ್ಯದಲ್ಲಿ ನೀವು ಮಾತ್ರ ರಾಜಕಾರಣಿಗಳು. ನೀವು ಸಮಾಜ ವಿರೋಧಿ, ದೇಶ ವಿರೋಧಿ, ಸಿಕ್ಕಲ್ಲಿ ಹೊಡೆದ ನಿಮ್ಮನ್ನ ಬಿಸಾಕ್ತಾರೆ. ಮುಸಲ್ಮಾನನೇ ಆಗಿರ್ಬೋದು ಅಥವಾ ನುಸುಳುಕೋರರನ್ನ ಈ ದೇಶದಲ್ಲಿ ಇಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ರಾಜ್ಯದಲ್ಲಿ ಬಾಂಗ್ಲಾದೇಶಿ ಮುಸಲ್ಮಾನರು ಅತ್ಯಂತ ಸ್ವಚ್ಛಂದವಾಗಿ ಜೀವನವನ್ನು ನಡೆಸ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ನನಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಪಕ್ಕದ ಬಾಂಗ್ಲಾದೇಶ, ಪಕ್ಕದ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯದ ನಂತರ ಎಷ್ಟು ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರಿದ್ರು, ಈ ಸಂದರ್ಭದಲ್ಲಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಆ ದೇಶದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಆದ್ರೆ ವಿಶ್ವದಲ್ಲಿ ಏಕೈಕ ರಾಷ್ಟ್ರ ಅಲ್ಪಸಂಖ್ಯಾತರ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಮೇಲಾಗಿ ಭಾರತ ಎಂತ ರಾಷ್ಟ್ರ ಅಂತಂದ್ರೆ, ಬೇರೆ ದೇಶದಲ್ಲಿರ್ತಕ್ಕಂಥ ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಸ್ವಾಗತವನ್ನ ಕೋರಿ ಜೀವನವನ್ನ ಮಾಡುವ ಅವಕಾಶವನ್ನ ಕಲ್ಪಿಸಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ. ಆದ್ರೆ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಎಷ್ಟೊಂದು ದೊಡ್ಡ ಪ್ರಮಾಣದ ಕಂಟಕ ಇದೆ ಗೊತ್ತಾ? ಈ ಕಂಟಕವನ್ನ ಇಡೀ ವಿಶ್ವದಲ್ಲಿ ಈಗಾಗಲೇ ಸಾಕಷ್ಟು ರಾಷ್ಟ್ರಗಳು ಅನುಭವಿಸಿದ್ದಾವೆ. ಆದರೂ ಕೂಡ ಈ ದೇಶದ ರಾಜಕಾರಣಿಗಳು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಪಕ್ಷಗಳು ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಬೇರೆ ದೇಶದಿಂದ ಬಂದಿರತಕ್ಕಂಥ ನುಸುಳುಕೋರರ ಬಗ್ಗೆ ಒಬ್ಬರು ಮಾತನಾಡ್ತಿರ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಈಗಾಗಲೇ ಬಾಂಗ್ಲಾದೇಶಿ ನುಸುಳುಕೋರರನ್ನ ಹೊರಗೆ ಕಳಿಸ್ತಿರ್ತಕ್ಕಂಥ ಪ್ರಕ್ರಿಯೆ ಒಂದು ಕಡೆ ನಡೆದ್ರೆ, ರಾಜ್ಯದಲ್ಲಿ ಮಾತ್ರ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಅವರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ಧೈರ್ಯವೂ ಕೂಡ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ತಮ್ಮ ವೋಟ್ ಬ್ಯಾಂಕ್ ರಾಜಕೀಯ, ಒಂದು ಸಮುದಾಯವನ್ನ ಒಪ್ಪಿಸುವ ಈ ಒಂದು ಷಡ್ಯಂತ್ರ ಎಷ್ಟರ ಪ್ರಮಾಣದಲ್ಲಿದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ತಾವು ರಿಟೈರ್ಡ್ ಆದ ನಂತರ ತಮ್ಮ ಮಕ್ಕಳನ್ನ ಒದ್ದು ಈ ದೇಶದಿಂದ ಹೊರಗೆ ಕಳಿಸ್ತಿರ್ತಕ್ಕಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರದೇ ಇರಲ್ಲ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡ್ತೇನೆ. ನಿಮಗೆ ರಾಜಕಾರಣಿಗಳಿಗೆ, ಏನು ರಾಜ್ಯದಲ್ಲಿ ಇದ್ದೀರಿ, ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು, ನಿಮ್ಗೆ ಏನಾದ್ರೂ ಸ್ವಲ್ಪವಾದ್ರೂ ನಮ್ಮ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಳಕಳಿ ಇದ್ರೆ ಇಂತಹ ನುಸುಳುಕೋರರನ್ನ ಒದ್ದು ಹೊರಗಡೆ ಕಳಿಸ್ಬೇಕು ನೀವು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಹೊಲಸು ರಾಜಕೀಯದಿಂದ ರಾಜ್ಯ ದಿವಾಳಿಯತ್ತ ನೀವು ಕಳಿಸ್ತಾ ಇದ್ದೀರಿ. ಬಾಂಗ್ಲಾದೇಶದ ನುಸುಳುಕೋರರನ್ನ ಹೊರಗೆ ಕಳಿಸೋದಕ್ಕೆ ನಿಮಗೇನ್ ಸಮಸ್ಯೆ ರೀ? ಒಂದು ಸಮುದಾಯವನ್ನ ಒಪ್ಪಿಸೋ ಕಾರಣಕ್ಕಾಗಿ, ಅವರನ್ನ ಮತವನ್ನ ಹಿಡಿದಿಟ್ಟುಕೊಳ್ಳೋ ಕಾರಣಕ್ಕಾಗಿ ಇಂತಹ ಹೊಲಸು ರಾಜಕಾರಣಿಯ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದು ಇಡೀ ರಾಜಕೀಯದಲ್ಲಿ ಅತ್ಯಂತ ಹೊಲಸು ರಾಜಕೀಯ ಅಂತ ನಾನು ನಿಮ್ಗೆ ಹೇಳಬೇಕಾಗಿರ್ತಕ್ಕಂಥ ಮಾತು. ಯಾಕೆ ಅಂತಂದ್ರೆ, ಬಾಂಗ್ಲಾದೇಶದಿಂದ ನಿರಂತರವಾಗಿ ಭಾರತದಲ್ಲಿ ನುಸುಳಿ ಬರ್ತಾ ಇದ್ದಾರೆ. ಅವರು ಬಂದು ಈಗಾಗಲೇ ಲಕ್ಷ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ನೆಲೆಸಿದ್ದಾರೆ. ನೆಲೆಸೋದು ಬಿಡಿ, ಭಾರತದ ಪ್ರಜೆಗಳು ಕೂಡ ಸಾಕಷ್ಟು ಜನ ಆಗಿರ್ತಕ್ಕಂಥದ್ದು ಆಧಾರ್ ಕಾರ್ಡ್ ತೆಗೆದುಕೊಂಡಿದ್ದಾರೆ, ಪ್ಯಾನ್ ಕಾರ್ಡ್ ತೆಗೆದುಕೊಂಡಿದ್ದಾರೆ. ಅವರಿಗೆ ಭಾರತದಲ್ಲಿ ಸಿಗ್ತಿರ್ತಕ್ಕಂಥ ಸವಲತ್ತುಗಳು ಈ ದೇಶದ ಪ್ರಜೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇದು ನಾಚಿಕೆಗೇಡು ಅಲ್ವೋ? ನೀವೇ ಹೇಳಿ. ಇಷ್ಟೊಂದು ಸೈಲೆಂಟ್ ಆಗಿ ಕೂತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಏನು ಕಾರಣ? ಇನ್ನು ರಾಜ್ಯದಲ್ಲಿ ಹಲವು ಜನ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ಬ್ಯಾಟಿಂಗ್ ಮಾಡ್ತಿರೋಲ್ಲಿ ಒಬ್ಬ ಪತ್ರಕರ್ತ ರಾಜ್ಯದಲ್ಲಿ ನಿರಂತರವಾಗಿ ಏನಪ್ಪಾ ಅಂತ ಕೇಳಿದ್ರೆ ವಾಂತಿ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾನೆ. ಅವನ ಬರಹಗಳಾಗಿರ್ಬಹುದು, ಅವನ ಸುದ್ದಿಗಳಾಗಿರ್ಬಹುದು, ಯಾವಾಗ್ಲೂ ಕೂಡ ಬೇರೆ ರಾಷ್ಟ್ರದ ಇಸ್ಲಾಂ ರಾಷ್ಟ್ರಗಳ ಪರವಾಗಿ ಇರತಕ್ಕಂತ ಒಂದು ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ. ಮೇಲಾಗಿ ಹಲವು ಏನು ಧರ್ಮ ವಿರೋಧಿ ಕೆಲಸಗಳಾಗಿರ್ಬೋದು, ದೇಶ ವಿರೋಧಿ ಆಗಿರ್ಬೋದು, ಹೀಗೆ ಹಲವು ರೀತಿಯಾಗಿ ನಿರಂತರವಾಗಿ ತನ್ನ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾನೆ. ಅಂಥವನ ಕಾರ್ಯಕ್ರಮಗಳಲ್ಲಿ ರಾಜ್ಯ ಸರ್ಕಾರದ ಹಲವು ಮಂತ್ರಿಗಳೇನಪ್ಪಾ ಅಂದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನಪ್ಪಾ ಅಂತ ಕೇಳಿದ್ರೆ ಅವನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸ್ವಲ್ಪನಾದ್ರೂ ನಾಚಿಕೆ ಇಲ್ಲ ನಿಮಗೆ? ಕೇವಲ ಮತಗಳಿಗೋಸ್ಕರ ಎಲ್ಲವನ್ನ ಮೂರು ಬಿಟ್ಟವರು ಯಾರಾದ್ರೂ ಇದ್ರೆ ರಾಜ್ಯದಲ್ಲಿ ನೀವು ಮಾತ್ರ ರಾಜಕಾರಣಿಗಳು. ಇನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿರೋಧ ಪಕ್ಷ ನಿಷ್ಕ್ರಿಯವಾಗಿದೆ. ನೀವೇನ್ ಮಾಡ್ತಾ ಇದ್ದೀರಾ ಬಿಜೆಪಿಯವರು? ಇಷ್ಟೊಂದು ಪ್ರಮಾಣದಲ್ಲಿ ನುಸುಳುಕೋರರಲ್ಲಿ ರಾಜ್ಯದಲ್ಲಿ ಇದ್ರೆ ನೀವು ಒಂದು ಹೋರಾಟ ಕಾಣಿಸ್ತಾ ಇಲ್ಲ. ಕೇವಲ ಬಾಯಿ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತುಗಳನ್ನ ಆಡ್ತೀರಿ. ಹೋರಾಟಗಳು ಎಲ್ಲಿ ಹೋಯ್ತು? ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಬೀದಿಗೆ ಬರ್ತಿರ್ತಕ್ಕಂಥ ಸಂದರ್ಭಗಳು ದೂರವಿಲ್ಲ. ಇಷ್ಟೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿ ಕೂತಿದೆ ಅಂತಂದ್ರೆ, ನೀವು
ಸಮಾಜ ವಿರೋಧಿ, ದೇಶ ವಿರೋಧಿ ಅಂತ ನೇರವಾಗಿ ನಿಮ್ಮ ಮುಖದ ಮೇಲೆ ಹೇಳ್ತೀನಿ. ಬಾಂಗ್ಲಾದೇಶದವ್ರು ಯಾರ್ರೀ? ಆ ದೇಶದ ಪ್ರಜೆಗೆ ಆ ದೇಶಕ್ಕೆ ಕಳಿಸ್ತಿರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವು ಬಾಂಗ್ಲಾದೇಶಿ ಪ್ರಜೆಗಳನ್ನ ಒಂದು ವೇಳೆ ನೀವು ಕಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ನಿಮ್ಮನ್ನ 100% ಬುದ್ಧಿ ಕಲಿಸದೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಲಾದರೂ ಈ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ನುಸುಳುಕೋರರನ್ನ ಒದ್ದು ಹೊರಗೆ ಹಾಕಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರವೂ ಕೂಡ ಹೋಗುತ್ತೆ, ನಿಮ್ಮ ಮಕ್ಕಳು ಕೂಡ ಬೀದಿಗೆ ಬರ್ತಾವೆ, ಸಿಕ್ಕಲ್ಲೇ ಹೊಡೆದು ನಿಮ್ಮನ್ನ ಬಿಸಾಕ್ತಾರೆ. ಅಂತಹ ದಿನಗಳು ಬರದೇ ಇರಬೇಕಾದ್ರೆ ನೀವು ಈಗಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುಕೊಂಡು ಆ ಬಾಂಗ್ಲಾದೇಶಿ ಮುಸಲ್ಮಾನರನ್ನ ಅಥವಾ ಬಾಂಗ್ಲಾದೇಶಿ ನುಸುಳುಕೋರರನ್ನ ಒದ್ದು ಹೊರಗೆ ಹಾಕಿ. ಯಾಕೆ ಈ ದೇಶದ ಮುಸಲ್ಮಾನರು ನಿಮ್ಗೆ ಏನಾದ್ರು ಹೇಳ್ತಾ ಇದ್ದಾರಾ? ಅವ್ರು ಯಾವತ್ತಾದ್ರೂ ನಿಮ್ಗೆ ಹೇಳಿದಾರಾ ಬಾಂಗ್ಲಾದೇಶಿ ಮುಸಲ್ಮಾನರಿಗೆ ಅವಕಾಶ ಕೊಡ್ರಿ ಅಂತ? ಅಥವಾ ಅವ್ರು ಹೇಳಿದ್ರು ತಿಳ್ಕೊಳ್ಳಿ, ಅವರೇ ನೇರವಾಗಿ ಏನಪ್ಪಾ ಅಂತ ಕೇಳಿದ್ರೆ ಈ ದೇಶದ ವಿರೋಧಿಗಳು, ದೇಶದ್ರೋಹಿಗಳು ಅಂತ ನೇರವಾಗಿ ಮುಖದ ಮೇಲೆ ಹೇಳ್ಬೇಕಾಗುತ್ತೆ. ಅವ್ರು ಹೇಳಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಈ ದೇಶದ ಮೇಲೆ ಪ್ರೀತಿ ಇದ್ರೆ, ಈ ದೇಶದ ಮೇಲೆ ಕಾಳಜಿ ಇದ್ರೆ, ಯಾವ ಮುಸಲ್ಮಾನನೂ ಕೂಡ ಬೇರೆ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನನೇ ಆಗಿರ್ಬೋದು ಅಥವಾ ನುಸುಳುಕೋರರನ್ನ ಈ ದೇಶದಲ್ಲಿ ಇಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನೀವು ಇಟ್ಕೊಳ್ಳಕ್ಕೆ ಅವಕಾಶ ಕೊಡಿ, ಅವರನ್ನ ಇರ್ಲಿ ಬಿಡಿ ಅಂತ ಹೇಳಿದ್ರೆ ನೀವೇ ನೇರವಾಗಿರ್ತಕ್ಕಂಥ ಕಾರಣಕರ್ತರು, ನೀವು ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು ಅಂತ ನೇರವಾಗಿ ಹೇಳ್ತಾನೆ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ಇಡೀ ರಾಜ್ಯ ಸರ್ಕಾರ ನೋಡ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಕೂಡಲೇ ಬಾಂಗ್ಲಾದೇಶಿ ನುಸುಳುಕೋರರನ್ನ ಹೊರಗೆ ಹಾಕಿ ನಿಮ್ಮ ದೇಶ ಪ್ರೇಮವನ್ನ ತೋರಿಸಿ. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.